ಒಂದು ಚಿಕ್ಕ ಹಳ್ಳಿಯಲ್ಲಿ ರವಿ ಎಂಬ ಬುದ್ಧಿವಂತ ಹುಡುಗ ವಾಸಿಸುತ್ತಿದ್ದ. ಅವರ ಕುಟುಂಬ ತುಂಬಾ ಬಡವಾಗಿತ್ತು. ತಂದೆ ದಿನಗೂಲಿ ಕೆಲಸ ಮಾಡುತ್ತಿದ್ದರು. ತಾಯಿ ಮನೆ ಕೆಲಸ ಮಾಡಿ ಕುಟುಂಬವನ್ನು ಸಾಗಿಸುತ್ತಿದ್ದರು. ಬಡತನ ಇದ್ದರೂ ತಮ್ಮ ಮಗ ಒಮ್ಮೆ ದೊಡ್ಡ ವ್ಯಕ್ತಿಯಾಗುತ್ತಾನೆ ಎಂಬ ನಂಬಿಕೆ ಅವರಿಗಿತ್ತು. ರವಿ ಓದಿನಲ್ಲಿ ತುಂಬಾ ಚುರುಕಾಗಿದ್ದ. ಆದರೆ ಅವನಿಗೆ ಒಂದು ಕೆಟ್ಟ ಅಭ್ಯಾಸ ಇತ್ತು. ಯಾವ ಕೆಲಸವನ್ನು ಸಮಯಕ್ಕೆ ಮಾಡುವುದಿಲ್ಲ. ನಾಳೆ ಮಾಡುತ್ತೇನೆ ಎಂದು ಮುಂದೂಟ್ಟಿದ್ದದ. ಒಂದು ದಿನ ಶಾಲೆಯಲ್ಲಿ ಜಿಲ್ಲೆಯ ದೊಡ್ಡ ವಿದ್ಯಾರ್ಥಿ ವೇತನ ಪರೀಕ್ಷೆಯ ಘೋಷಣೆ ಆಯಿತು. ಗೆದ್ದವರಿಗೆ ಮುಂದಿನ ಎಲ್ಲಾ ವಿದ್ಯಾಭ್ಯಾಸ ಉಚಿತವಾಗಿತ್ತು. ತಂದೆ ಸಂತೋಷದಿಂದ, ಮಗನೇ, ಈ ಅವಕಾಶವನ್ನು ಕಳೆದುಕೊಳ್ಳಬೇಡ ಎಂದರು. ರವಿ ಓದಲು ನಿರ್ಧರಿಸಿದ. ಆದರೆ ಮರುದಿನದಿಂದಲೇ ಮತ್ತೆ ಸೋಮಾರಿತನ ಶುರುವಾಯಿತು. ದಿನಗಳು ಕಳೆಯುತ್ತಾ ಪರೀಕ್ಷೆಯ ದಿನ ಬಂತು. ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣವೇ ಅವನಿಗೆ ತಿಳಿಯಿತು, ತಾನು ಸಮಯ ವ್ಯರ್ಥ ಮಾಡಿ ದೊಡ್ಡ ಅವಕಾಶ ಕಳೆದುಕೊಂಡಿದ್ದಾನೆ. ಫಲಿತಾಂಶದಲ್ಲಿ ಅವನ ಹೆಸರು ಇರಲಿಲ್ಲ. ತಂದೆಯ ಮೌನವೇ ಅವನಿಗೆ ದೊಡ್ಡ ಶಿಕ್ಷೆಯಾಯಿತು. ದುಃಖದಿಂದ ನದಿಯ ದಡದಲ್ಲಿ ಕುಳಿತಿದ್ದಾಗ ಒಬ್ಬ ವೃದ್ಧ ಅವನ ಬಳಿಗೆ ಬಂದು, ನಿನ್ನ ಶತ್ರು ಬಡತನವಲ್ಲ, ಸಮಯವನ್ನು ವ್ಯರ್ಥ ಮಾಡುವ ಅಭ್ಯಾಸ ಎಂದರು. ನಂತರ ಒಂದು ರಂಧ್ರವಿದ್ದ ಮಡಕೆಯನ್ನು ನೀಡಿ ನೀರು ತರಲು ಹೇಳಿದರು. ದಾರಿಯಲ್ಲಿ ರವಿ ಹಲವು ಕಡೆ ನಿಂತನು. ಮರಳಿ ಬರುವಷ್ಟರಲ್ಲಿ ಮಡಕೆ ಖಾಲಿಯಾಗಿತ್ತು. ವೃದ್ಧರು ಹೇಳಿದರು, ಈ ಮಡಕೆಯ ನೀರಿನಂತೆ ನಿನ್ನ ಸಮಯವು ಸಣ್ಣ ಸಣ್ಣ ಕಾರಣಗಳಿಂದ ಕೈಜಾರುತ್ತಿದೆ. ಈಗಲಾದರೂ ಬದಲಾಗು. ಆ ಮಾತು ರವಿಯ ಜೀವನವನ್ನೇ ಬದಲಿಸಿತು. ಆ ದಿನದಿಂದ ರವಿ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಓದಲು ಆರಂಭಿಸಿದ. ಸಮಯದ ಮೌಲ್ಯ ಅರಿತು ಪ್ರತಿಯೊಂದು ನಿಮಿಷವನ್ನು ಸದುಪಯೋಗಪಡಿಸಿಕೊಂಡ. ಕೆಲವು ತಿಂಗಳ ನಂತರ ನಗರದ ದೊಡ್ಡ ಕಂಪನಿಯೊಂದು ಗ್ರಾಮೀಣ ಯುವಕರಿಗಾಗಿ ಸ್ಪರ್ಧೆಯನ್ನು ಆಯೋಜಿಸಿತು. ಗೆದ್ದವರಿಗೆ ಉದ್ಯೋಗ, ಉನ್ನತ ಶಿಕ್ಷಣ ಮತ್ತು ವಸತಿ ಸೌಲಭ್ಯ ನೀಡುವುದಾಗಿ ಘೋಷಿಸಿತು. ರವಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ. ಸಾವಿರಾರು ಸ್ಪರ್ಧಿಗಳ ನಡುವೆ ಅವನು ತನ್ನ ಪರಿಶ್ರಮ ಮತ್ತು ಸಮಯ ಪಾಲನೆಯಿಂದ ಫೈನಲ್ಗೆ ಆಯ್ಕೆಯಾದ. ಕೊನೆಯ ದಿನ ಒಬ್ಬ ಸ್ಪರ್ಧಿ ಅವನ ನೋಟ್ಸ್ ಕದ್ದರೂ ರವಿ ಧೈರ್ಯ ಕಳೆದುಕೊಳ್ಳಲಿಲ್ಲ. ತನ್ನ ನೆನಪಿನ ಆಧಾರದ ಮೇಲೆ ಇಡೀ ಪ್ರಾಜೆಕ್ಟ್ ಅನ್ನು ಮತ್ತೆ ಸಿದ್ಧಪಡಿಸಿದ. ಪ್ರೆಸೆಂಟೇಷನ್ನಲ್ಲಿ ಅವನು ಆತ್ಮವಿಶ್ವಾಸದಿಂದ ತನ್ನ ಆಲೋಚನೆಗಳನ್ನು ಮಂಡಿಸಿದ. ಆ ವರ್ಷದ ವಿಜೇತನಾಗಿ ರವಿ ಆಯ್ಕೆಯಾದ. ಕಳೆದು ಹೋದ ಸಮಯವನ್ನು ಎಂದಿಗೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ನೀತಿ: ಸಮಯವನ್ನು ಗೌರವಿಸುವವನನ್ನು ಯಶಸ್ಸು ಯಾವಾಗಲೂ ಗೌರವಿಸುತ್ತದೆ.